ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದೃಷ್ಟಿಬಟ್ಟು ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ಕೆಲವೇ ನಿಮಿಷಗಳಲ್ಲಿ ನಿಮಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ, ದೃಷ್ಟಿಬಟ್ಟು ಧಾರಾವಾಹಿಯಲ್ಲಿ ಈಗಾಗಲೇ ಮದುವೆಯ ಸಂಭ್ರಮದಲ್ಲಿರುವಂತಹ ದತ್ತುವಿಗೆ ಇಂಪನ ತುಂಬಾ ಒಂದು ದೊಡ್ಡ ಶಾಕನ್ನು ನೀಡಿದ್ದಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏಕೆಂದರೆ ಇಂಪನ ಲವ್ ಮಾಡುತ್ತಿದ್ದಂತಹ ತಿಲಕ್ನ ಇಬ್ಬರ ಸಂಬಂಧದಿಂದ ಲವ್ ಮಿತಿಮೀರಿ ಈಗ ಇಂಪನ ದತ್ತುವನ ಬಿಟ್ಟು ಹೋಗಿದ್ದಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏಕೆಂದರೆ ಇದು ಶರಾವತಿಗೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲವೂ ಕೂಡ ಗೊತ್ತೇ ಆಗಿದ್ದು, ಈ ದತ್ತನ ಮದುವೆಯನ್ನು ನಿಲ್ಲಿಸಬೇಕು ಮತ್ತು ನೂರಾರು ಜನರ ನಡುವೆ ಅವನ ಮಾನ ಮರ್ಯಾದೆಯನ್ನು ಹರಾಜಾಕಬೇಕು ಎಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದಂತಹ ಶರಾವತಿಯ ಪ್ಲ್ಯಾನ್ ಎಲ್ಲವೂ ಕೂಡ ಸಕ್ಸಸ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಇದರ ಜೊತೆಗೆ ಮನೆಯಲ್ಲಿದ್ದಂತಹ ದೃಷ್ಟಿಯ ವಿಚಾರವಾಗಿ ಶರಾವತಿಯ ಒಳ ಮನಸ್ಸಿನಿಗೆ ಮತ್ತು ಶರಾವತಿಗೆ ಈಗಾಗಲೇ ದೃಷ್ಟಿಯ ಮೇಲೆ ಒಂದು ಕೆಟ್ಟ ರೀತಿಯ ಒಂದು ಸೇಡನ್ನು ತೀರಿಸಿಕೊಳ್ಳುವ ಒಂದು ತವಕ ಏನಿತ್ತು, ಅದಕ್ಕೆ ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನು ಒಡೆಯುವ ನಿರ್ಧಾರ ಮಾಡಿದ್ದಳು ಶರಾವತಿ. ಇದೇ ವಿಚಾರವಾಗಿ ಈಗಾಗಲೇ ಆ ಇಂಪಳನಿಗೆ ಪ್ಲ್ಯಾನನ್ನು ಮಾಡಿ ಒಂದು ಲೆಟರನ್ನು ಬರೆಸಿ ಅವಳನ್ನು ತಿಲಕ್ ಹತ್ರ ಸೇರಿಸಿ ಈಗಾಗಲೇ ಮದುವೆಯನ್ನು ನಿಲ್ಲಿಸಿದ್ದಾಳೆ. ಇದೇ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನು ತಿಳಿಯದಂತಹ ದತ್ತುವಿಗೆ ತುಂಬಾ ಶಾಕ್ಗೆ ಒಳಗಾಗಿದ್ದಾನೆ ಅಂತಲೇ ಹೇಳ್ಬೋದು. ಮತ್ತು ಇಂಪಳನ ಹುಡುಕಲು ಹೊರಟಿರುವಂತಹ ಈ ದತ್ತುವಿಗೆ ಇಂಪಳನ ರೂಮ್ನಲ್ಲಿ ಸರ್ಚ್ ಮಾಡಿದ ಸಂದರ್ಭದಲ್ಲಿ ಸಿಕ್ಕಿದಂತಹ ಒಂದು ಚೀಟಿ ಏನಿದೆ, ಆ ಚೀಟಿಯನ್ನು ಎಲ್ಲರ ಮುಂದೆ ಓದುತ್ತಿದ್ದಾನೆ ದತ್ತು. ಇದೇ ವಿಚಾರವನ್ನು ಬರೆದಿರುವಂತಹ ಇಂಪನ, ನಾನು ತಿಲಕ್ನ 3 ವರ್ಷಗಳ ಕಾಲ ಲವ್ ಮಾಡಿದ್ದೇನೆ. ನಮ್ಮ ಅಪ್ಪ ಅಮ್ಮರ ಒತ್ತಾಯದಿಂದ ಅವರಿಗೂ ಕೂಡ ಹೇಳಲಾಗದೆ ನಾನು ಇದನ್ನು ಒಪ್ಪಿಕೊಂಡಿದ್ದುಂಟು. ಇದೇ ಸಂದರ್ಭದಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೂಡ ದತ್ತ ಅವರನ್ನು ಮದುವೆಯಾಗಲು ನನಗೆ ಇಷ್ಟವಿರುವುದಿಲ್ಲ ಮತ್ತು ದತ್ತನ ಮದುವೆಯಾಗಲು ಈಗಾಗಲೇ ನೂರಾರು ರಕ್ತವನ್ನು ನೋಡಿರುವಂಥ ಕೈ ಹಿಡಿಯಲು ನಾನು ಸಾಧ್ಯವಾಗುವುದಿಲ್ಲ ಮತ್ತು ನನ್ನ ಮಕ್ಕಳಿಗೆ ಅವರು ತಂದೆಯಾಗುವ ಯಾವ ಯೋಗ್ಯತೆಯೂ ಇಲ್ಲ ಅಂತ ಪೇಪರ್ಲಿ ಮೆನ್ಷನ್ ಮಾಡಿರ್ತಾಳೆ ಇಂಪನ. ಇದನ್ನು ಬರೆಸಿದ್ದು ಶರಾವತಿ ಅವರು. ಮತ್ತು ಇದೇ ವಿಚಾರವನ್ನು ಹೇಳಿ ಕೊನೆಗೆ ದೃಷ್ಟಿಯ ವಿಚಾರದಲ್ಲಿ, ನಾನು ಇಲ್ಲಿಂದ ಹೊರ ಹೋಗಲು ದೃಷ್ಟಿ ತುಂಬಾ ನನಗೆ ಸಹಾಯ ಮಾಡಿದ್ದಾಳೆ, ಅವಳನ್ನು ಎಂದಿಗೂ ಕೂಡ ನಾನು ಮರೆಯೋದಿಲ್ಲ ಅಂತಲೇ ಹೇಳಿದ್ದಾಳೆ. ಮತ್ತು ಇದೇ ವಿಚಾರವನ್ನು ಎಲ್ಲರ ಮುಂದೆ ಹೇಳಿ ತುಂಬಾ ಶಾಕ್ಗೆ ಒಳಗಾಗಿರುವಂಥ ದತ್ತ ಯಾವುದೇ ರೀತಿಯಲ್ಲೂ ನೋಡದೆ ದೃಷ್ಟಿಯ ಮೇಲಿನ ದ್ವೇಷವನ್ನು ಈಗಾಗಲೇ ದೃಷ್ಟಿಯನ್ನು ಎಳೆದುಕೊಂಡು ಹೋಗಿ ಮತ್ತು ಮದುವೆಯ ಸಭಾಂಗಣದಲ್ಲಿ ಎಲ್ಲರ ಮುಂದೆ ಗಟ್ಟಿಮೇಳ ಸಮೇತ ಈಗಾಗಲೇ ತಾಳಿ ಕಟ್ಟಲು ಮುಂದಾಗಿದ್ದಾನೆ. ಮತ್ತು ಇದೇ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ದೃಷ್ಟಿ ತಾಯಿ ಮತ್ತು ಅಬ್ಬಕ್ಕ ಇಬ್ಬರು ಕೂಡ ನಿಲ್ಲಿಸು ಅಂದರೂ ಕೂಡ ಗಟ್ಟಿಮೇಳ ಅಂತ ಜೋರಾಗಿ ಕಿರಿಚಿ ದೃಷ್ಟಿಗೆ ತಾಳಿಯನ್ನೇ ಸಹ ಕಟ್ಟಿದ್ದಾನೆ. ಇದೇ ವಿಚಾರದಲ್ಲಿ ಈಗಾಗಲೇ ದೃಷ್ಟಿಗೆ ಕೂಡ ಒಂದು ಮಾತನ್ನು ಹೇಳಿದ್ದಾನೆ ದತ್ತು, ಇನ್ನು ಮುಂದೆ ನಿನ್ನ ಜೀವನದಲ್ಲಿ ದೊಡ್ಡ ನರಕವನ್ನೇ ನಿನಗೆ ತೋರಿಸ್ತೇನೆ ಅಂತ ಹೇಳಿದ್ದಾನೆ. ಮತ್ತು ಇದೇ ವಿಚಾರವನ್ನು ಈಗಾಗಲೇ ಸಕ್ಸಸ್ ಆಗಿ ತುಂಬಾ ಖುಷಿಯಲ್ಲಿರುವಂತಹ ಶರಾವತಿ ಮುಂದೆ ಯಾವೆಲ್ಲ ರೀತಿಯ ಇವಳ ಮೇಲೆ ದ್ವೇಷವನ್ನು ಸಾಧಿಸ್ತಾಳೆ ಅಂತಲೇ ನೋಡ್ಬೋದು. ಮತ್ತೊಂದು ವಿಚಾರದಲ್ಲಿ ಈಗ ಮದುವೆಯಾಗಿರುವಂತಹ ದತ್ತ ದೃಷ್ಟಿಯ ಆ ಬಣ್ಣದ ವಿಚಾರ ಗೊತ್ತಾದರೆ ಮತ್ತಷ್ಟು ದ್ವೇಷ ಹೆಚ್ಚಬಹುದು ಎಂಬುದಕ್ಕೆ ಮುಂದಿನ ಕುತೂಹಲಕಾರಿ ಸಂಚಿಕೆಯನ್ನು ನಾವು ನೋಡೋಣ ಸ್ನೇಹಿತರೆ. ಹಾಗೂ ಇಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.